ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡಿಸೈನ್ಗೆ ನಾವು ಈ ಥರ 4mm ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ನಿಮಗೆ ಇದು ದೊಡ್ಡದು ಅನ್ನಿಸಿದ್ರೆ ಇದಕ್ಕಿಂತ ಸಣ್ಣ 3mm ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗೆ ನಾನು 10.75mm ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸೆಲ್ಫ್ ಕಲರ್ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 7 ಎಳೆ ದಾರನ. ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ಗೆ ನಾವು ದಾರನ ಸುತ್ತಿ ಈ ಥರ ಸೀರೆನ ಫ್ರಂಟ್ ಸೈಡ್ ಇಟ್ಕೊಳ್ಳಿ. ಇದು ನೋಡಿ, ತುಂಬ ವೆಯ್ಟ್ಲೆಸ್ ಸಾಡಿ ಇದೆ. ಕಸ್ಟಮರು ಸಿಂಪಲ್ಲಾಗಿ ಮಾಡೋಕ್ಕೆ ಹೇಳಿದ್ದಾರೆ ನನಗೆ ಡಿಸೈನ್ನ. ಹೀಗಾಗಿ ಡಿಫ್ರೆಂಟ್ ಟೈಪ್ ಆಫ್ ಬಟರ್ಫ್ಲೈನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನೀಡಲ್ನ ಈ ಥರ ದಾರಾನ ಹಿಡ್ಕೊಳ್ಳಿ. ಫಸ್ಟ್ ಹಿಡ್ಕೊಂಡು ನೀಡಲ್ನ ಈ ಥರ ಸೀರೆ ಒಳಗೆ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸ್ಟಾರ್ಟಿಂಗ್ ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ಇನ್ನೊಂದು ಸಲ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದ ತಕ್ಷಣ ನಾವೇನು ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿದ್ವಲ್ವ, ಅದು ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. 2 ಬೀಡ್ಸ್ ತೊಗೊಂಡು ದಾರದೊಳಗೆ ಇನ್ಸರ್ಟ್ ಮಾಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ ತಕ್ಷಣ ನಿಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು, ಇಲ್ಲಿ ನೋಡಿ, ನಾವು ಯಾವ ಥರ ಸ್ಲ್ಯಾಂಟಿಂಗ್ ಆಗಿ ಈ ಥರ ಟ್ರಯಾಂಗಲ್ ಆಗಬೇಕು ನೋಡಿ. ಈ ಥರ ನಾವು ನಿಡಲ್ನ ಟ್ರಯಾಂಗಲ್ ಆಗಿ ಇಟ್ಕೊಂಡು ದಾರಾನ ತಂದು ಎರಡರಲ್ಲಿ ಒಂದು ಈ ಥರ ಎಳೆದು ನೀವು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಈ ಥರ ನೋಡಿ, ಟ್ರಯಾಂಗಲ್ ಥರ ಕಾಣಿಸುತ್ತೆ ನಿಮಗೆ. ಡಬಲ್ ಕ್ರೋಶ ಆದ ತಕ್ಷಣ 2 ಚೈನ್ ತೊಗೊಳ್ಳಿ. 2 ಚೈನ್ ಆದ ತಕ್ಷಣ ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಅವೇನು ನಾವು ಟ್ರಯಾಂಗಲ್ ಗ್ಯಾಪ್ ಇರುತ್ತಲ್ವ, ಅದೇ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ಡಬಲ್ ಕ್ರೋಶ ಆದ ತಕ್ಷಣ ಒಂದು ಲಾಕ್ ತೊಗೊಳ್ಳಿ. ಈ ಥರ ಆವಾಗವಾಗ ನೀವು ಲೆಫ್ಟ್ ಹ್ಯಾಂಡಲ್ಲಿ ದಾರನ ಸುತ್ಕೋತಾ ಇರಬೇಕು. ಇವಾಗ ನಿಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ನಾವೇನು ಫಸ್ಟ್ 2 ಚೈನ್ ಮತ್ತು ಕಂಬ ತೊಗೊಂಡಿದ್ದೀವಲ್ಲ, ಅದರ ಮಧ್ಯೆ ನೋಡಿ ಕಾಣಿಸ್ತಿದೆಯಾ, ಅದರ ಮಧ್ಯೆ ಹೋಗಿ ನಿಡಲ್ನ ಹಾಕಿ ದಾರನ ತನ್ನಿ. ಇವಾಗ ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ನಿಧಾನವಾಗಿ ನಿಮಗೆ ಅರ್ಥ ಆಗುತ್ತೆ. ಈ ಥರ ನಿಡಲ್ನಿಂದ ದಾರ ತಂದು ಇವಾಗ ನೋಡಿ, ನಿಡಲ್ ಮೇಲೆ ನಮಗೆ 3 ಲೂಪ್ಸ್ ಬಂದಿದೆ. ಈ 3 ಲೂಪ್ಸ್ನ ಒಂದು ಮಾಡಬೇಕು. ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಶ ಹಾಕ್ತೀವಿ. ಇವಾಗ ನೋಡಿ, ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಗ್ಯಾಪ್ ಒಳಗೆ ಹೋಗಿ 3 ಲೂಪ್ ಆಗುತ್ತೆ. ಆ 3 ಲೂಪ್ನ ಒಂದು ಮಾಡಿ ಅದಕ್ಕೆ ನಾವು ಹಾಫ್ ಡಬಲ್ ಕ್ರೋಶ ಅಂತೀವಿ. ಇದೇ ಥರ ನಾವೇನು 2 ಚೈನ್ ಮತ್ತು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ಲ, ಆ ಗ್ಯಾಪಲ್ಲಿ 5 ಟೈಮ್ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಆವಾಗ ನಮ್ಮದು ಪೆಟಲ್ ಥರ ರೆಡಿ ಆಗುತ್ತೆ. ಇವಾಗ ನೋಡಿ, 1 2 3 4 5 ಆಯ್ತಲ್ವ. ಇವಾಗ ನಿಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಇನ್ನು ನಾವೇನು ಟ್ರಯಾಂಗಲ್ ಗ್ಯಾಪ್ ಇರುತ್ತಲ್ವ, ಅದರಲ್ಲಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಟೋಟಲಿ 6 ಟೈಮ್ ನಮ್ಮದು ಹಾಫ್ ಡಬಲ್ ಕ್ರೋಶ ಆಯಿತು. ಇವಾಗ ಏನು ನಾವು ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ ಡೈರೆಕ್ಟ್ ಅಲ್ಲಿಂದ ನಮಗೆ ಮತ್ತೆ 2 ಚೈನ್ ತೊಗೋಬೇಕು. 2 ಚೈನ್ ತೊಗೊಂಡು ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಂಡು ಆ ಟ್ರಯಾಂಗಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಈ ಡಬಲ್ ಕ್ರೋಶ ಆದ ತಕ್ಷಣ ನಾವು ಮತ್ತೆ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇಲ್ಲಿ ಏನು ನಾವು 5 ಟೈಮ್ಸ್ ಮಾಡಿದ್ದೀವಲ್ವ, ಇದೇ ಥರ ನಾವು ಈ ಗ್ಯಾಪಲ್ಲೂ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಮ್ಮದು ಹಾಫ್ ಬಟರ್ಫ್ಲೈ ಶೇಪ್ ಬರುತ್ತೆ. ಇವಾಗ ನೋಡಿ, 1 ಟೈಮ್ ಆಯಿತು, 2
3 ನೋಡಿ ಫ್ರೆಂಡ್ಸ್, 7 ಎಳೆ ದಾರ ಇರುತ್ತಲ್ವ ಬಿಟ್ಕೊಳ್ಳುತ್ತೆ, ನಿಧಾನವಾಗಿ ಮಾಡಿ. 4 5. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದ್ರಿಂದ ನಮ್ಮ ಚಾನಲು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಇವಾಗ ನೋಡಿ, ನಾವು ಇನ್ನೊಂದು 6 ಹಾಫ್ ಡಬಲ್ ಕ್ರೋಶನ ಆ ಟ್ರಯಾಂಗಲ್ ಒಳಗೆ ತೊಗೊಂಡು ಲಾಕ್ ಮಾಡಿದ್ವಿ. ಇವಾಗ ನೋಡಿ ಈ ಥರ ನಮಗೆ ಶೇಪ್ ಬರುತ್ತೆ, ಬಟರ್ಫ್ಲೈ, ಹಾಫ್ ಬಟರ್ಫ್ಲೈ ಥರ. ಈಗ ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ ಡೈರೆಕ್ಟ್ ನಾವು ಪಕ್ಕದಲ್ಲಿನೇ ಸೀರೆ ಒಳಗೆ ನೀಡಲ್ನ ಹಾಕಿ ದಾರ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ನಮಗೆ ಇಲ್ಲಿ ನೋಡಿ ಫಿನಿಶಿಂಗ್ ಕೂಡ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ನಿಮಗೆ ಈ ಥರ ದಾರ ತೆಗೆದುಬಿಟ್ಟು ಯಾವ ಥರ ಕಾಣಿಸುತ್ತೆ ಈ ಥರ ಹಿಡಿದು ನೋಡಿದರೆ ನಿಮಗೆ ನಮ್ಮದು ಬಟರ್ಫ್ಲೈ ಹಾಫ್ ಶೇಪ್ ಕಾಣಿಸುತ್ತೆ. ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ವಿದೌಟ್ ಬೀಡ್ಸ್ ಕೂಡ ಮಾಡ್ಬೋದು, ಬಟ್ ಬೀಡ್ಸ್ ಹಾಕಿದ್ರೇ ಅದಕ್ಕೆ ಲುಕ್ ಬರುತ್ತೆ. ಇವಾಗ ನೋಡಿ, ಒಂದು ಬಟರ್ಫ್ಲೈದಿಂದ ಇನ್ನೊಂದು ಬಟರ್ಫ್ಲೈ ಡಿಸೈನ್ಗೆ ಗ್ಯಾಪ್ ಬೇಕಲ್ವ, ಹೀಗಾಗಿ ನಾವು 3 ಚೈನ್ಸ್ನ ತಗೊಳ್ತಾ ಇದ್ದೀವಿ. 3 ಚೈನ್ ತೊಗೊಂಡು ನೋಡಿ ಸರಿಯಾಗಿ ಸೀರೆ ಹಿಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ತಕ್ಷಣ ಇವಾಗ ನೋಡಿ, ಲಾಕ್ ಮಾಡಿ ದಾರಾನ ಹೊರಗೆ ತೆಗೆದು ನೀಡಲ್ ಸಹಾಯದಿಂದ 2 ಬೀಡ್ಸ್ನ ತಗೊಳ್ಳಿ. ಬೀಡ್ಸ್ನ ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ, ಲೂಪ್ ಒಳಗೆ ಮಾಡಿಕೊಂಡು ಬೀಡ್ಸ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರಾನ ತಗೊಂಡು ಮತ್ತೆ ನೋಡಿ ನಾವು ನೀಡಲ್ನ ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೋಬೇಕು. ಸೀರೆ ಮೇಲೆ ಇಟ್ಕೊಂಡು ಅಲ್ಲಿಯೇ ಹೋಗಿ ದಾರಾನ ತಂದು ಎಳೆದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವಾಗ ಅದು ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ. ಆಯಿತು, ಆದ ತಕ್ಷಣ 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಂಡು ದಾರಾನ ತಂದು 2ರಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಆದ ತಕ್ಷಣ ಮತ್ತೆ ನಮಗೆ ನೀಡಲ್ ಮೇಲೆ ದಾರಾನ ತಗೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. 2 ಹಾಫ್ ಡಬಲ್ ಕ್ರೋಶ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ, ಅದೇ ಗ್ಯಾಪ್ ಒಳಗೆ ಹೋಗಿ 3 ಲೂಪ್ನ ಒಂದು ಮಾಡ್ಕೊಳ್ಳಿ. 4 5 ನೋಡಿ ಈ ಥರ 5 ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ 6th ಒಂದು ನಮಗೆ ನಾವೇನು ಟ್ರಯಾಂಗಲ್ ಇರುತ್ತಲ್ವ ಆ ಗ್ಯಾಪ್ನಲ್ಲಿ ಹೋಗಿ 6th ಹಾಫ್ ಡಬಲ್ ಕ್ರೋಶನ ಅದರೊಳಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಟ್ರಯಾಂಗಲ್ ಶೇಪ್ ಒಳಗೆ ಏನು ನೀವು ಹಾಕಿ ಹಾಫ್ ಡಬಲ್ ಕ್ರೋಶ ಮಾಡಿರ್ತಾರೆ ಅಲ್ಲಿಂದಾಗಿ ಡೈರೆಕ್ಟ್ ನೀವು ನೀಡಲ್ ಮೇಲೆ 2 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ನೀವು ದಾರಾನ ಸುತ್ತಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದ ತಕ್ಷಣ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ನಮಗೆ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಫಸ್ಟ್ ಹಾಫ್ ಡಬಲ್ ಕ್ರೋಶ, ನಿಧಾನವಾಗಿ ತಗೊಳ್ಳಿ, ದಾರಾನ ಬಿಟ್ಕೊಳ್ಳುತ್ತೆ. 3 ಲೂಪ್ ಒಳಗೂ ಒಂದನ್ನು ಮಾಡ್ಕೊಳ್ಳಿ. 3 4 5 ಆದ ತಕ್ಷಣ ನಮಗೆ 6th ಹಾಫ್ ಡಬಲ್ ಕ್ರೋಶನ ಟ್ರಯಾಂಗಲ್ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ನಲ್ಲಿ ಹೋಗಿ 6th ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಇವಾಗ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಅದ್ರ ಪಕ್ಕನೇ ಹೋಗಿ ನೀವು ನೀಡಲ್ನ ಹಾಕಿ ದಾರಾನ ತಂದು ಲಾಕ್ ಮಾಡಿ. ಇವಾಗ ನೋಡಿ, ನಿಮಗೆ ಕುಚ್ಚು ಇಷ್ಟ ಇಲ್ಲಾಂದರೆ ಡೈರೆಕ್ಟ್ ನೀವು ಇದೇ ಥರ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಕಸ್ಟಮರ್ ನನಗೆ ಕುಚ್ಚು ಕೇಳಿದ್ದಾರೆ, ವಿತ್ ಕ್ರೋಶ ಕುಚ್ಚು ಕೇಳಿದ್ದಾರೆ, ಹೀಗಾಗಿ ಇಲ್ಲಿ ನೋಡಿ
ನಾನು 2 ಟೈಮ್ಸು ಈ ಥರ ಕ್ರೋಶ ಬಟರ್ಫ್ಲೈ ಡಿಸೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ ಮಧ್ಯಾಗಿ ಇದು ಗ್ಯಾಪ್ ಇಟ್ಟಿದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಪ್ ಇಲ್ಲ ಅಂದರೆ ಫುಲ್ ಅದು ಅಷ್ಟು ಲುಕ್ ಬರಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಪಕ್ಕದಲ್ಲಿ ನಾನು ಲಾಕ್ ಮಾಡಿಕೊಂಡು 3 ಟೈಮ್ಸ್ ಅದೇ ಥರ ನಾನು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ ಲಾಕ್ ಆದ ತಕ್ಷಣ ಮತ್ತೆ 3 ಟೈಮ್ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದ ತಕ್ಷಣ 2 3 4 ಚೈನ್ ಮಾಡ್ಕೊಳ್ಳಿ. ಇದು ನಮಗೆ ಕುಚ್ಚಿಗೋಸ್ಕರ ಫ್ರೆಂಡ್ಸ್. 4 ಚೈನ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಸರಿಯಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ತಕ್ಷಣ ನಮಗೆ ಇವಾಗ ನೋಡಿ ಫ್ರೆಂಡ್ಸ್ ಮತ್ತೆ ಪಕ್ಕದಲ್ಲಿ ನಾವು ಲಾಕ್ ಮಾಡ್ತಾಯಿದ್ದೀವಿ 3 ಟೈಮ್. ಇವಾಗ ನೋಡಿ 3 ಟೈಮ್. ಇಲ್ಲಿ ನೋಡು ನಾವು ಏನು 4 ಚೈನ್ ಹಿಂದ್ಗಡೆನೂ 3 ಟೈಮ್ ಲಾಕ್ ತೊಗೊಂಡಿದ್ದೀವಿ, ಮುಂದ್ಗಡೆನೂ ಲಾಕ್ ತೊಗೊಂಡಿದ್ದೀವಿ. ಈ ಥರ ಮಾಡೋದ್ರಿಂದ ನಮ್ಮದು ಡಿಸೈನ್ದು ಲುಕ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಇಲ್ಲಿ ನೀವು ಹಿಂದ್ಗಡೆ ಎಷ್ಟು ಟೈಮ್ ಲಾಕ್ ತೊಗೊಂಡಿರ್ತೀರ ಅದೇ ಥರ ಕುಚ್ಚಿ ಆದ ತಕ್ಷಣ ಮತ್ತೆ ಅಷ್ಟು ಟೈಮ್ ನೀವು ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ಬೀಡ್ಸ್ನ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅರ್ಥ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್. ಇವಾಗ ಮತ್ತೆ ಬೀಡ್ಸ್ ಹಾಕಿ ಇದೇ ಥರ ನಾವು ಲಾಕ್ ಮಾಡಿ ಮತ್ತೆ ಸ್ಲ್ಯಾಂಟಿಂಗ್ ಆಗಿ ನೀಡಲ್ನ ಇಟ್ಕೊಳ್ಬೇಕು. ಇಟ್ಕೊಂಡು ದಾರಾನ ತಂದು ಎರಡರಲ್ಲೊಂದು ಈ ಥರ ಟ್ರಯಾಂಗಲ್ ಶೇಪ್ ಬರಬೇಕು ಫ್ರೆಂಡ್ಸ್. ನಮಗೆ ಈ ಥರ ಮಾಡಿ ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶ ಮಾಡಿ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಆದ ತಕ್ಷಣ ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಂಡು ಡಬಲ್ ಕ್ರೋಶ ಮತ್ತು 2 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 3 ಲೂಪ್ನು ಒಂದು ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಹಾಫ್ ಡಬಲ್ ಕ್ರೋಶನ 5 ಟೈಮ್ ನಾವು ಒಂದು ಗ್ಯಾಪ್ ಒಳಗಡೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಆವಾಗ ನಮ್ಮದು ಪೆಟಲ್ ಥರ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿ 6th ಹಾಫ್ ಡಬಲ್ ಕ್ರೋಶನ ನಾವು ಟ್ರಯಾಂಗಲ್ ಗ್ಯಾಪ್ ಒಳಗೆ ಹೋಗಿ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ನಮ್ಮದು ಪೆಟಲ್ ರೆಡಿ ಆಯಿತು. ಇವಾಗ ಮತ್ತೆ ಡೈರೆಕ್ಟಾಗಿ 2 ಚೈನ್ ತೊಗೊಳ್ಳಿ ಫ್ರೆಂಡ್ಸ್. 2 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಂಡು ಆ ಟ್ರಯಾಂಗಲ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ತಂದು ಎರಡರಲ್ಲಿ ಒಂದು ಈ ಥರ ನಾವು ಡಬಲ್ ಕ್ರೋಶ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ನು ಅಂತಾರೆ, ಇದಕ್ಕೆ ಸಿಂಗಲ್ ಚೈನು ಅಂತಾರೆ. ಈ ಥರ ಮತ್ತು ಚೈನ್ ತೊಗೊಂಡ ತಕ್ಷಣ ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಂಡು ಏನು ಗ್ಯಾಪ್ ಕಾಣಿಸುತ್ತಲ್ವ ನಮಗೆ 2 ಚೈನ್ ಮತ್ತು ಡಬಲ್ ಕ್ರೋಶ ಗ್ಯಾಪ್ ಮಧ್ಯದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇವಾಗ ನೋಡಿ ಈ ಥರ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಈ 3 ಲೂಪ್ನ ಒಂದು ಮಾಡಬೇಕು. ಇದೇ ಥರ ನೀವು ಒಂದು ಗ್ಯಾಪಲ್ಲಿ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಕೊಂಡು ನೋಡಿ 3 4 5 ಇವಾಗ 6th ಹಾಫ್ ಡಬಲ್ ಕ್ರೋಶನ ನಾವು ಟ್ರಯಾಂಗಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಂಡಾಗ ನಮ್ಮದು ಇದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ನೀಡಲ್ನ ಪಕ್ಕದಲ್ಲೇ ಹೋಗಿ ದಾರಾನ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಇವಾಗ ನೋಡಿ ಮತ್ತೆ ನಮಗೆ ಸ್ಟಾರ್ಟಿಂಗ್ ನಾವು ಯಾವ ಥರ ನೋಡಿ ಸ್ಟಾರ್ಟಿಂಗ್ ಡಿಸೈನ್ ಮಾಡಿ 3 ಚೈನ್ ತೊಗೊಂಡಿದ್ವಲ್ವ ಅದೇ ಥರ 1 2 3 ಚೈನ್ ತೊಗೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಸರಿಯಾಗಿ ಹಿಡಿದು ಲಾಕ್ ಮಾಡಿಕೊಂಡು, ನೀವು ಸರಿಯಾಗಿ ಲಾಕ್ ಮಾಡಿದರೆ ಫ್ರೆಂಡ್ಸ್ ನಿಮ್ಮದು ಸೀರೆ ಸುಕ್ ಬರಲ್ಲ. ಇವಾಗ ನೋಡಿ ನಿಮ್ಗೆ ಹೇಳ್ತೀನಿ ನಾನು, ಇದೇ ಕಂಟಿನ್ಯೂ ಮಾಡಬೇಕು ನೋಡಿ. ಸ್ಟಾರ್ಟಿಂಗ್ ನಾವು ಒಂದು ಬಟರ್ಫ್ಲೈ ಡಿಸೈನು 3 ಚೈನ್ಸು ಮತ್ತು ಬಟರ್ಫ್ಲೈ 3 ಟೈಮ್ ಲಾಕ್ 4 ಚೈನ್ 3 ಟೈಮ್ ಲಾಕ್ ನೋಡಿ ಫ್ರೆಂಡ್ಸ್. ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ನಾನಿಲ್ಲಿ ನೋಡಿ ಮಾಡಿದ್ದೀನಿ. ಇವಾಗ ಕುಚ್ಚು ಹಾಕೊಳ್ಳೋಕ್ಕೆ ನಾನು ದಾರ ರೆಡಿ ಮಾಡಿ ನಿಮಗೆ ಕುಚ್ಚು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕುಚ್ಚು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ
ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.